ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಹೊಸ ಬಾಸ್ ಮನೆಯಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಏನಿದು ಎತ್ತಕತೆ ಈ ಪ್ರೋಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಓಕೆನಾ, ಬೆಳಿಗ್ಗೆ ವೀಡಿಯೋದಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಇಲ್ಲ, ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. 10,000 11,000 ವ್ಯೂಸ್ ಆಗಿದೆ, ಒಂದು ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಬನ್ನಿ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷ ಪ್ರಾರಂಭಕ್ಕೆ ನೀವೇನಾದರೂ ಒಂದು ಪರ್ಫಾರ್ಮೆನ್ಸ್ ಮಾಡಿ ಅಂತ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಹಾಡನ್ನ ಬರೆದು, ಸೊ ಇಲ್ಲಿ ಒಂದು ಸಂದರ್ಭ ಅಂದ್ರೆ ಲೈಕ್ ಇಲ್ಲಿ ಒಂದು ಆಗು ಹೋಗುಗಳ ಬಗ್ಗೆ ಒಂದು ಹಾಡನ್ನ ಬರೆದ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ ಹೊಸ ವರ್ಷಕ್ಕೆ. ಎಸ್, ಸೊ ಇದರಲ್ಲಿ ಆಕ್ಚುಲಿ ಗಿಲ್ಲಿ ಅವರು ಸಾಮರ್ಥ್ಯ ಅದನ್ನು ಇದು ವಹಿಸ್ಕೊಂಡು ಆಕ್ಚುಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸಾಂಗ್ ನ ಬರೀತಾ ಇರ್ತಾರೆ. ಸಿಂಪಲ್ ಆಗಿ ಏನೋ ಇರುತ್ತೆ, ನಾನು ಇರೋದು ಹಾಲ್ ಅಲ್ಲಿ ಧ್ರುವಣ್ಣ ಡೈನಿಂಗ್ ಹಾಲ್, ಧ್ರುವಣ್ಣ ಬಂದ್ಬಿಟ್ಟು ಹಾಲ್ ತಂದು ಕೊಡ್ತಾನೆ ಅಂತ ಸಮಥಿಂಗ್ ಒಂದು ಲೈನ್ ಬಂದಿದೆ ಅಷ್ಟೇ. ಸೊ ಅದಕ್ಕೆ ಧ್ರುವ ಅಂತವ್ರು ರೊಚ್ಕೆದ್ ಬಿಟ್ಟವ್ರಪ್ಪ, ಏ ಗಿಲ್ಲಿ ನೀನು ನನ್ನ ಬಗ್ಗೆ ಬರೆಯಕ್ ಬರ್ಬೇಡ, ನೀನ್ ಯಾವನು ಬರೆಯೋದಕ್ಕೆ ಅಂತ ಫುಲ್ಲು ರೊಚ್ಕೆದ್ ಬಿಟ್ಟಿದ್ರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಟ್ರಿಗರ್ ಮಾಡಿದ್ರೆ ನಾನು ಉಗ್ರಲ್ಲೇ ಹೊಡೆದು ಕೊಚ್ಚಾಕ್ಬಿಡ್ತೀನಿ ಅಂತ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಕ್ಚುಲಿ ಅಲ್ಲಿ ಉಗ್ರ ಸಾಯಿಸ್ಬಿಡ್ತೀನಿ ಅಂತ. ಸೊ ಐ ಥಿಂಕ್ ಈ ಧ್ರುವಂತವ್ರು ತುಂಬಾ ಜಾಸ್ತಿ ಐತೆ ಆಕ್ಚುಲಿ. ಯಾಕಂದ್ರೆ ಒಂದು ಲಿಮಿಟ್ ಇರುತ್ತೆ. ಯಾಕಂದ್ರೆ ಇವಾಗ ಏನಂತಂದ್ರೆ ನಾರ್ಮಲ್ ಆಗಿದ್ದಾಗ ಜಗಳ ಮಾಡ್ತಾರೆ ನನಗೆ ಅರ್ಥ ಆಗುತ್ತೆ. ಬಟ್ ಎನಿ ಟೈಮ್ ಇವ್ರು ಸುಮ್ಮನೆ ಅವ್ರು ಸಾಂಗ್ ಸಿಂಪಲ್ ಥಿಂಗ್ ಸಾಂಗ್ ಬರೆಯೋದಕ್ಕೂ ಕೂಡ ಅಷ್ಟೊಂದು ಓವರ್ ಎಕ್ಸಾರಿಗೇಟ್ ಮಾಡ್ತೀರಾ ಅಂದ್ರೆ ಐ ಥಿಂಕ್ ಅದು ತಪ್ಪಾಗುತ್ತೆ. ಆಕ್ಚುಲಿ ನೀವು ಬಂದಿರೋದೇನಕ್ಕೆ ಬಿಗ್ ಬಾಸ್ ಅವ್ರ ಒಂದು ಹಾಡ್ನ ಇದು ಕೊಟ್ಟಿರ್ತಾರೆ, ಮನೆ ಒಳಗಡೆ ಎಲ್ಲರೂ ಕೂಡ ಸೇರ್ಕೊಂಡು ಹೊಸ ವರ್ಷ ಒಂದೇ ಫ್ಯಾಮಿಲಿ ಅಪ್ಪ ಅವ್ರು. ಇನ್ನೊಂದು ಎಂಡ್ ಆಫ್ ದ ಡೇ ಒಂದು ದಿನ ಮಾತ್ರ ಒಂದು ಫ್ಯಾಮಿಲಿ ತರ ಇರಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದ್ ಸ್ವಲ್ಪ ಬಿಗ್ ಬಾಸ್ ಧ್ರುವಂತ್ ಅವರು ಒಂದ್ ಸ್ವಲ್ಪ ಅತಿರೇಕನ ಮೆರೀತಾ ಇದ್ದಾರೆ. ಇಲ್ಲ, ಅವರೇ ಹೇಳಿದ್ಮೇಲೆ ಲೈಕ್ ಒಂದು ಸಂದರ್ಭಗಳನ್ನ ಮತ್ತೆ ಇವ್ರನ್ನ ಕುರಿತು ಒಂದು ಸಾಂಗ್ ಬರೀ ಅಂತಂದ್ಮೇಲೆ ಏನೋ ಒಂದು ಲಿರಿಕ್ಸ್ ಬರೀತಾ ಇರ್ತಾರೆ. ಕೆಟ್ಟದಾಗೇನು ಬರೀತಾ ಇರಲ್ವಲ್ಲ ಅಲ್ಲಿ, ಅದನ್ನ ಲೈಕ್ ಆ ಧ್ರುವಂತ ಅರ್ಥ ಮಾಡ್ಕೋಬೇಕಿದ್ದು. ಮೊನ್ನೆ ಗಲಾಟೆ ಎಲ್ಲ ಸೇರ್ಕೊಂಡು ಈಗ ಗೊತ್ತಿದೆ ಲಾಸ್ಟ್ ಒನ್ ಡೇ ಬ್ಯಾಕ್ ಏನು ಗಲಾಟೆ ಆಗಿತ್ತಲ್ಲ ಇವ್ರದೆಲ್ಲ, ಆ ಒಂದು ಕೋಪನ ಇಲ್ಲಿ ತೀರ್ಸ್ಕೊತಾ ಇದ್ದಾರೆ. ನನ್ನ ವಿಚಾರಕ್ಕೆ ಬರ್ಬೇಡ, ನೀನು ನನ್ನ ಹೆಸರು ಮೆನ್ಷನೇ ಮಾಡ್ಬೇಡ ಅಂತ ಹೇಳ್ತಾರೆ. ಅದೇ ಹಿಂಗಾಗುತ್ತೆ. ಈಗ ಎಲ್ಲರೂ ಸೇರ್ಸ್ಕೊಂಡೆ ತಾನೆ ಇಲ್ಲಿ ಬಿಗ್ ಬಾಸ್ ಬರ್ರಿ ಅಂತಂದ್ಮೇಲೆ ಬರಲೇಬೇಕಾಗುತ್ತೆ. ನನ್ನ ಹೆಸರು ತಗೊಳ್ಳೇಬೇಡ ಅಂತ ಹಿಂಗಾಗುತ್ತೆ. ಹಂಗಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಬಿಟ್ರೆ ಬೆಟರ್ ಇರ್ತಪ್ಪ ಅವರು, ಹಾಗೆ ಹೆಸರನ್ನೇ ತಗೊಳ್ಳಲ್ಲ ಅವರು, ಅಲ್ವಾ? ಸೊ ಆ ರೀತಿ ಥಿಂಕ್ ಮಾಡಬೇಕು. ಧ್ರುವಂತ್ ಅವ್ರು ಯಾಕೋ ಇಲ್ಲಿ ರಾಂಗ್ ವೇಲ್ ಥಿಂಕ್ ಮಾಡ್ತಾರೆ ಅಂತ ನನಗೆ ಈ ಪ್ರೋಮೋದಲ್ಲಿ ಕಾಣಿಸ್ತದೆ. ಲೈಕ್ ಎಪಿಸೋಡ್ ಕಾದ್ ನೋಡೋಣ ಏನಾಗುತ್ತೆ ತಗತ್ತೆ ಅಂತ. ಅಂಡ್ ಆಕ್ಚುಲಿ ಇಲ್ಲೆಲ್ಲ ಮನೆ ಜನ ಎಲ್ಲ ಫುಲ್ ಗಿಲ್ಲಿ ಅಂತೂ ಫುಲ್ ಸೂಟ್ ಹಾಕೊಂಡ್ಬಿಟ್ಟವ್ರಪ್ಪ ಹೊಸ ವರ್ಷಕ್ಕೆ. ನಾನು ಇದೇನಪ್ಪ ಈ ರೇಂಜಿಗೆ ಸೂಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟವ್ರು ನ್ಯೂ ಇಯರ್ಗೆ ಅಂತ ಅಂತಿದ್ದೆ. ಬಟ್ ಮನೆಯಲ್ಲಿ ಎಲ್ಲ ಲೈಕ್ ಅಲ್ಲಿ ಫ್ಲವರ್ ಆಗಿಲ್ಲ, ಫೈರ್ ವರ್ಕ್ಸ್ ಎಲ್ಲ ಬಂದರೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಸೊ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹೊಸ ವರ್ಷನ. ಗೈಸ್, ನಿಮಗೆ ಏನು ಅನಿಸ್ತು ಈ ಪ್ರೋಮೋ ನೋಡಿ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಹೊಸ ವರ್ಷ ಹೆಂಗಿತ್ತು ಗೈಸ್? ಸೊ ನೈಟೆಲ್ಲ ಏನು ಮಾಡಿದ್ರಿ ಆ್ಯಂಡ್ ಬೆಳಗ್ಗೆ ಎಲ್ಲ ಎಲ್ಲೋಗಿದ್ರಿ? ಸೊ ಹೊಸ ವರ್ಷ ಹೆಂಗೆ ಆಚರಣೆ ಮಾಡಿದ್ರಿ ನೀವು ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಎಸ್. ಸೊ ಒಟ್ಟಾಗಿ ಗೈಸ್, ಈ ಪ್ರೋಮೋದಲ್ಲಿ ಇವತ್ತು ಒಳ್ಳೆ ಕುತೂಹಲ ಇದೆ. ಆಕ್ಚುಲಿ ಬೆಳಗ್ಗೆ ಒಂದು ಟಾಸ್ಕ್ ಬಿಟ್ಟಿದ್ದಾರೆ. ಸೊ ಟಿಕೆಟ್ ಟು ಫಿನಾಲೆ ಐ ಥಿಂಕ್ ಯಾರು ಗೆಲ್ತಾರೆ ಅಂತ 5:45 ಸಾಯಂಕಾಲ ಲೈವ್ ಜಾಯ್ನ್ ಆಗಿ ಅಲ್ಲೂ ಕೂಡ ಎಲ್ಲಿ ಅನೌನ್ಸ್ ಮಾಡ್ತೀನಿ. ಸೊ ಮಜಾ ಇದೆ ಗೈಸ್. ಇವತ್ತಿನ ಎಪಿಸೋಡ್ ನೋಡೋದು ಮಾಡಿಬಿಡಿ. ಹಾಗಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.